ಇನ್ನು ಬೈ ಎಲೆಕ್ಷನ್ ನಡೀತಾ ಇದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಈಗಾಗಲೇ ಚುನಾವಣಾ ಪ್ರಚಾರವನ್ನು ಎಲ್ಲ ಪ್ರಾರಂಭ ಮಾಡಿದ್ದೀರಿ. ಎರಡೂ ಕಡೆನೂ ಬಿಜೆಪಿ ಗೆಲ್ಲುವಂಥ ವಾತಾವರಣ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಒಡಕಿದೆ, ಮತ್ತೆ ಅದು ವಂಶ ಪರಂಪರೆಯ ಸೀಟುಗಳು ಕಾಂಗ್ರೆಸ್ಗೆ ಕೊಟ್ಟಿರೋದ್ರಿಂದ ಅಲ್ಲಿ ಮುಸಲ್ಮಾನರು ದಂಗೆ ಎದ್ದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈ ಸರಿ ನಾವು ಅದನ್ನು ಸವಾಲಾಗಿ ನಾವು ಕೂಡ ಸ್ವೀಕಾರ ಮಾಡಿದ್ದೀರಿ. ನಾವು ST ಜನಾಂಗಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿಗೆ ಅವಕಾಶ ಕೊಟ್ಟಿದ್ದೀರಿ. ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ. ಬಾಗಲಕೋಟೆ ಅಂತೂ ಹಿಂದೆ ನಾವೆಲ್ಲ ಗೆದ್ದಿದ್ರಿ, ಅದರಿಂದ ಅಲ್ಲಿ ಗೆದ್ದೇ ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆ. ನಾನು ನಾಳೆ ಮ್ಯಾನಿಫೆಸ್ಟೋ ಬಿಡುಗಡೆಗೋಸ್ಕರ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ನಾನು ಮ್ಯಾನಿಫೆಸ್ಟೋ ಬಿಡುಗಡೆ ಅದಾದಮೇಲೆ 2-3ನೇ ತಾರೀಕು ದಾವಣಗೆರೆಯಲ್ಲಿ ಪ್ರಚಾರ ಇದೆ. ಅದಾದಮೇಲೆ ಬಾಗಲಕೋಟೆ 4-5 ಬಾಗಲಕೋಟೆ ಪ್ರಚಾರಕ್ಕೆ ನಾನು ಹೋಗ್ತಾ ಇದ್ದೀನಿ. ವಾತಾವರಣ ಒಳ್ಳೆ ರೀತಿ ವಾತಾವರಣ ಇದೆ. ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆ. ಅದ್ರ ಜೊತೆಗೆ ಹೋಗುವಂಥ ಯಾರ್ಯಾರು ಲೀಡರ್ಸ್ ಇದ್ದಾರೆ ಕಾಂಗ್ರೆಸ್ ಅವರು, ಅವರೆಲ್ಲರೂ ಕೂಡ ಚುನಾವಣಾ ನೀತಿಯನ್ನು ಮರೆತು ಮಾತಾಡ್ತಾ ಇರೋದ್ರಿಂದ ಯಾವ ರೀತಿ ಅವರಿಗೆ ಗೆಲುವಿಗೆ ಒಂದು ರೀತಿ ಕಂಟಕ ಆಗಿದೆ ಅಂತ ನನಗನ್ನಿಸ್ತೈತೆ. ಅದರಿಂದ ಎರಡೂ ಕ್ಷೇತ್ರಗಳು ಗೆದ್ದೇ ಗೆಲ್ತೀರಿ ಅನ್ನೋ ವಿಶ್ವಾಸದಲ್ಲಿ ನಾವು ಚುನಾವಣೆ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ ಆತಂಕ ಇರೋದು DK ಇಂದ, ಜನಗಳಿಂದ ಆತಂಕ ಅಲ್ಲ. ಏನಾನ ಸೋತ್ರೆ ನನ್ನ ಚೇರ್ನ ಖಾಲಿ ಎಳ್ಕೊಂಡು ಹೋಗ್ತಾರೆ, ಚೇರ್ ಕಿತ್ಕೊಂಡು ಹೋಗ್ತಾರೆ ಅಂತ ಭಯ. ಆ ಚೇರ್ ಕಿತ್ಕೊಂಡು ಹೋಗ್ತಾರೆ ಭಯದಿಂದ ಸಿದ್ದರಾಮಯ್ಯನವರು 5 ದಿನ ಪ್ರಚಾರ ಹಾಕೊಂಡಿದ್ದಾರೆ. ಹೌದು, ಈಗ ಜಮೀರ್ ಮುಂಚ್ಕೊಂಡು ಅವರು ಕಾಣೆ ಆಗ್ಬಿಟ್ಟಿದಾರಲ್ಲ, ಕೇರಳಗೆ ಹೋಗ್ಬಿಟ್ಟಿದ್ದಾರೆ. ಕಾಣದಂತೆ ಮಾಯವಾದನು ನಮ್ಮ ಜಮೀರ, ಕೇರಳಕ್ಕೆ ಓಡಿ ಹೋದರು, ಆ ಸ್ಥಿತಿ ಆಗ್ಬಿಟ್ಟಿದೆ. ಕೈಯ ಕೊಟ್ಟು ಓಡಿ ಹೋದರು, ಕೇರಳಕ್ಕೆ ಕೈಯ ಕೊಟ್ಟು ಓಡಿ ಹೋದ ನಮ್ಮ ಜಮೀರ ಅಂತೇಳಿ ಇಲ್ಲಿ ಆಲಾಪನೆ ಶುರುವಾಗಿದೆ ಇಲ್ಲಿ. ಅದರಿಂದ ಕಾಂಗ್ರೆಸ್ ಒಂದು ಒಗ್ಗಟ್ಟಿಲ್ಲ ಈಗ. ಯಾಕಂದ್ರೆ ಇದು ಸೋತ್ರೆ DK ಶಿವಕುಮಾರ್ಗೆ ಒಂದು ಚಾನ್ಸು. ಈ 2 ಎಲೆಕ್ಷನ್ ಸೋತ್ರೆ DK ಶಿವಕುಮಾರ್ಗೆ ಒಂದು ಚಾನ್ಸು. ಅದಕ್ಕೆ DK ಅವರು ಕೂಡ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ದಂಗೆ ಕಾಣಿಸ್ತಾ ಇದೆ.